ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನನಗೆ ಒಂದು ಪಾರ್ಸಲ್ ಡೆಲಿವರಿ ಬಂದಿದೆ. ತುಂಬ ದಿನಗಳಿಂದ ಬೇಕು ಅಂತ ಹುಡುಕ್ತಿದ್ದ ಒಂದು ಪೋರ್ಟೇಬಲ್ ಮಿಕ್ಸರ್ ಇದು. ಇದೊಂದು ಫ್ರೂಟ್ ಜ್ಯೂಸ್ ಮಿಕ್ಸರ್ ಆಗಿದ್ದು ನಾನು ಇದನ್ನು ಜ್ಯೂಸ್ ಮಾಡೋದಕ್ಕೆ ತೆಗೆದುಕೊಂಡದ್ದಲ್ಲ. ಬಿಸ್ನೆಸ್ ಟ್ರಾವೆಲಿಂಗ್ ಅಂತ ವಾರಗಟ್ಟಲೆ ನಾನು ಹೊರಗಡೆ ಊರುಗಳಿಗೆ ಹೋಗ್ತಾ ಇರ್ತೀನಿ. ಸೊ ಆವಾಗ ಅಡುಗೆ ನಾನೇ ಮಾಡ್ಕೊಳ್ತೇನೆ. ಸೊ ಆವಾಗ ಟ್ರಾವೆಲ್ ಮಾಡುವಾಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ಮಿಕ್ಸರ್ ಗ್ರೈಂಡಿಂಗ್ ಥರ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ತೆಗೆದುಕೊಂಡಿದ್ದೀನಿ. ಹಾಗಾಗಿ ಚಿಕ್ಕದಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದಾದ ಮಿಕ್ಸರ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸಿತ್ತು. ಸೊ ಪ್ಯಾಕೇಜ್ ಓಪನ್ ಮಾಡಿ ನೋಡಿದಾಗ ಸೈಜ್ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಬ್ಯಾಗ್ನಲ್ಲಿ ಸುಲಭವಾಗಿ ಇಟ್ಕೊಂಡು ಹೋಗ್ಬೋದು. ಬಾಡಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ಲಾಸ್ಟಿಕ್ ಬಾಡಿ ಇದರಿಂದ ಅನ್ಬ್ರೇಕಬಲ್ ಆಗಿದೆ ಇದು. ಸೊ ಇದು ಫ್ರೂಟ್ ಜ್ಯೂಸ್ ಮಿಕ್ಸರ್ ಆಗಿದ್ದರೂ ಕೂಡ ನನ್ನ ಯೂಸ್ ಮಾತ್ರ ಡಿಫ್ರೆಂಟು. ತೆಂಗಿನಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಇಂಥ ಇಂಡಿಗ್ರೆಂಟ್ಸ್ ಹಾಕಿ ಚಟ್ನಿ ಮಾಡೋಕ್ಕೆ ಹೇಗೆ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಕ್ಕೆ ಇದು ನಾನು ಯೂಸ್ ಮಾಡ್ತೇನೆ. ಸೊ ಈಗ ಡೆಲಿವರಿ ಬಂದ ತಕ್ಷಣ ಪ್ರಾಡಕ್ಟ್ ಓಪನ್ ಮಾಡಿ ಮೊದಲು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. ಗ್ರೈಂಡಿಂಗ್ ಚೆನ್ನಾಗಿದೆಯಾ, ಬ್ಯಾಟ್ರಿ ಹೇಗಿದೆ, ಟ್ರಾವೆಲ್ಗೆ ಪ್ರಾಕ್ಟಿಕಲ್ ಆಗಿದೆಯಾ ಅನ್ನೋದನ್ನು ಟೆಸ್ಟ್ ಮಾಡ್ತೀನಿ. ಬಾಡಿ ಫಿನಿಶಿಂಗ್ ಚೆನ್ನಾಗಿದೆ. ಬಾಟ್ಲು ಕೂಡ ಟ್ರಾನ್ಸ್ಪರೆಂಟ್ ಆಗಿದ್ದು ನೋಡೋಕ್ಕೆ ನೀಟಾಗಿದೆ. ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಾಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೇನೆ. ಇದ್ರ ಜೊತೆಗೆ C-ಪಿನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಪವರ್ ಬ್ಯಾಂಕ್ ಆಗಲಿ, ಸಣ್ಣ ಒಂದು AC/DC ಬ್ಯಾಟ್ರಿಲಿ ಕೂಡ ಇದನ್ನು ನೀವು ಚಾರ್ಜಿಂಗ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ ಇದು. ಮುಂದಿನ ವೀಡಿಯೋದಲ್ಲಿ ಇಂಡಿಗ್ರೆಂಟ್ಸ್ ಹಾಕಿ ನಿಜವಾಗಿಯೂ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಲೈಕ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.